ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಂತೂ ನನ್ನ ಮಗಳು ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಟಿ ವಿಲಿ ಯಾವ್ದಾದ್ರು ಡ್ಯಾನ್ಸ್ ವೀಡಿಯೋ ಹಾಕು ಅಂತ ಹೇಳಿದ್ಲು. ಹಾಕಿದ್ದಕ್ಕೆ ಅದನ್ನೇ ನೋಡಿಕೊಂಡು ಸ್ವಲ್ಪ ಕಾಪಿ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದಾಳೆ. ಅವಳಿಗೆ ಇದೆಲ್ಲ ಹೊಸ್ತು. ಸುಮ್ಮನೆ ಈ ಥರ ಜಂಪ್ ಎಲ್ಲ ಮಾಡ್ತಾಳೆ. ಬೆಡ್ ಮೇಲೆಲ್ಲ ಜಂಪ್ ಮಾಡೋದು ಅವಳಿಗೆ ತುಂಬಾ ಇಷ್ಟ. ತುಂಬ ದಿನ ಆಗಿತ್ತು ಆಚೆ ಹೋಗಿ ಎಲ್ಲಿಗಾದ್ರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಎಲ್ಲಿಗೆ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಎಲ್ಲಾದರೂ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲಿಗೆ ಹೋಗೋಣ ಅಂತ ಐಡಿಯಾ ಇರಲಿಲ್ಲ. ಇಲ್ಲಿ ರಿಲಯನ್ಸ್ ಮಾರ್ಟ್ಗೆ ಬಂದಿದ್ದೀವಿ. ತುಂಬ ದಿನ ಆಗಿಬಿಟ್ಟಿತ್ತು. ಅದು ಮಗನ ಕರ್ಕೊಂಡು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಶಾಪಿಂಗ್ ಎಲ್ಲ ಬಂದಿರೋದು. ಇಲ್ಲಿ ಸ್ವಲ್ಪ ಥಿಂಗ್ಸ್ನ ನಾವು ಬೈ ಮಾಡಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಹೋಗ್ತಿದ್ದಂಗೆ ನನ್ನ ಮಗಳು ಟ್ರಾಲಿ ತೊಗೊಂಡ್ಲು. ಮೊದಲು ಟ್ರಾಲಿ ತೊಗೊಂಡು ನಾನು ಅದರಲ್ಲೇ ಕುತ್ಕೋತೀನಿ ಅಂತ ಹೇಳಿ ಕುತ್ಕೋತಾ ಇದ್ದಾಳೆ. ಈಗ ಇಲ್ಲಿ ಪ್ಲಾಸ್ಟಿಕ್ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡಿ ನನ್ನ ಮಗಳು ಈ ಥರ ಟ್ರಾಲಿಲಿ ಕುತ್ಕೊಂಡಿದ್ದಾಳೆ. ಅವಳಿಗೆ ಈಗ ಸ್ವಲ್ಪ ಅಭ್ಯಾಸ ಆಗೋಗಿದೆ. ಮೊದಲೆಲ್ಲ ಇದರಲ್ಲಿ ಕುತ್ಕೊಳ್ಳೋಕ್ಕೆ ಸ್ವಲ್ಪ ಭಯ ಪಟ್ಕೋತಾ ಇದ್ಲು. ಇದರಲ್ಲೇ ಕುತ್ಕೊಂಡು ನಂಗೆ ಅದು ಬೇಕು ಇದು ಬೇಕು ಅಂತ ಇರ್ತಾಳೆ. ಪಾಪುನೂ ಅಷ್ಟೇ ನನ್ನ ಹಸ್ಬೆಂಡ್ ಎತ್ಕೊಂಡಿದ್ರು. ಇದಾದಮೇಲೆ ಇಲ್ಲಿ ಬಂದ್ವಿ. ನಾವು ತವಾ ಮತ್ತು ಪ್ಯಾನ್ ಎಲ್ಲ ನೋಡ್ತಾ ಇದ್ವಿ ಯಾವುದೆಲ್ಲ ಚೆನ್ನಾಗಿದೆ ಅಂತ ಹೇಳಿ. ಈ ಸಲ ನಾವು ಐರನ್ ತವಾ ತೊಗೊಂಡ್ವಿ ಇಲ್ಲಿ. ಇದಾದಮೇಲೆ ಇನ್ನೂ ಸ್ವಲ್ಪ ಮನೆಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ಇತ್ತು, ಅದೆಲ್ಲ ತೊಗೋತಾ ಇದ್ದೀವಿ. ನನ್ನ ಮಗಳು ಅವಳಿಗೆ ಬೇಕಾಗಿರೋ ಟಾಯ್ಸ್ ಎಲ್ಲ ತೊಗೊಂಡ್ಲು. ಬೇಬಿಗೆ ಮಕಾನ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಪೌಡರ್ ಮಾಡಬೇಕು ಅಂತ ಮಕಾನ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡೆ. ನನ್ನ ಮಗಳು ಮತ್ತು ಹಸ್ಬೆಂಡ್ ಎಲ್ಲ ಬಿಲ್ಲಿಂಗ್ ಮಾಡಿಸ್ತಾ ಇದ್ರು. ನಾವು ಅದಕ್ಕೆ ಆಚೆ ವೇಟ್ ಮಾಡ್ತಾ ಇದ್ವಿ. ಇದೆಲ್ಲ ಆದಮೇಲೆ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟು ಗರ್ಡಾ ಮಾಲ್ಗೆ ಹೋಗಬೇಕು ಅಂತ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ಗೋಸ್ಕರ ಈಗ ವೇಟ್ ಮಾಡ್ತಾ ಇದ್ದೀವಿ. ಕ್ಯಾಬ್ ಬಂದಾದಮೇಲೆ ಈಗ ನಾವು ಗರ್ಡಾ ಮಾಲ್ ಕಡೆ ಹೋಗ್ತಾ ಇದ್ದೀವಿ. ಈ ಗರ್ಡಾ ಮಾಲ್ದು ಕಂಪ್ಲೀಟ್ ವಿಡಿಯೋ ನನ್ನ ಚಾನಲಲ್ಲಿ ಈಗಾಗಲೇ ಹಾಕಿದ್ದೀನಿ. ಮೊದಲಿಗೆ ಇದ್ದಂಗಿಲ್ಲ, ಈಗ ಕಂಪ್ಲೀಟಾಗಿ ಚೇಂಜಸ್ ಮಾಡಿದ್ದಾರೆ. ನಾವು ಮೊದಲಿಗೆ ಒಂದು 5-6 ಇಯರ್ಸ್ ಬ್ಯಾಕ್ ಮೈಸೂರಲ್ಲಿದ್ದಾಗ ತುಂಬಾ ಚೇಂಜ್ ಇತ್ತು. ಡೆಕತ್ಲಾನ್ ಎಲ್ಲ ಇದ್ದೇ ಇರಲಿಲ್ಲ. ಈಗೆಲ್ಲ ಡೆಕತ್ಲಾನ್ ಎಲ್ಲ ಇದೆ ಇಲ್ಲಿ. ಫಸ್ಟು ಇಲ್ಲಿಗೆ ಬಂದಿರೋದು ಮೇನ್ ಇಂಟೆನ್ಷನ್ನೇ ನನ್ನ ಮಗಳಿಗೆ ಸೈಕಲ್ ಬೇಕು ಅಂತ ಹಠ ಮಾಡ್ತಾ ಇದ್ಲು. ಅದಕ್ಕೋಸ್ಕರ ಬೈಸಿಕಲ್ ನೋಡೋಣ ಅಂತಲೇ ಇಲ್ಲಿಗೆ ಮೊದಲು ಬಂದಿದ್ದೀವಿ. ಇದು ಡೆಕತ್ಲಾನ್ದು ಅಷ್ಟೇ ಗರ್ಡಾ ಮಾಲ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲೆಲ್ಲಿ ಯಾವುದೇ ಸೆಷನ್ ಇದೆ ಅಂತ ಹೇಳಿ ಕಂಪ್ಲೀಟಾಗಿ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಡಿಫ್ರೆಂಟ್ ಸೈಕಲ್ಸ್ ಇತ್ತು. ಅವಳ ಏಜ್ಗೆ ಒಂದು 2 ಇತ್ತು ಅಷ್ಟೇ, 3 to 4 ಇಯರ್ಸು. ಇನ್ನು ಮಿಕ್ಕಿದ್ದೆಲ್ಲ 4 to 6 ಇಯರ್ಸ್ ಎಲ್ಲ ಇತ್ತು. ಬಟ್ ಅವಳು ತುಂಬ ಹೈಟ್ ಆಗಿರೋದ್ರಿಂದ ನಾವು ಫಸ್ಟು 3 to 4 ಇಯರ್ ನೋಡಿದ್ವಿ, ಆಮೇಲೆ 4 to 6 ಇಯರ್ದು ನೋಡಿದ್ವಿ. ನಮಗೆ ಯಾಕೋ 4 to 6 ಇಯರ್ಸ್ದೇ ಬೆಟರ್ ಅನಿಸ್ತು. ಈಗ ಓಡಿಸ್ತಾ ಇದ್ರಲ್ಲ ಇದು 3 to 4 ಇಯರ್ದು ಕರೆಕ್ಟಾಗಿದೆ. ಬಟ್ ಅವಳಿಗೆ ಇನ್ನೂ ಚೆನ್ನಾಗಿ ಓಡ್ಸೋಕ್ಕೆ ಬರಲ್ಲ. ಅದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ್ದು ಕಂಫರ್ಟೇಬಲ್ ಆಗುತ್ತೋ ಅದನ್ನ ಬೈ ಮಾಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತೆಲ್ಲ ಟ್ರಯಲ್ ನೋಡಿದ್ಲು, ಇದನ್ನೂ ನೋಡಿದ್ಲು. ಆಮೇಲೆ ನೆಕ್ಸ್ಟು 4 to 6 ಇಯರ್ಸ್ದು ಒಂದ್ಸಲ ನೋಡೋಣ ಅಂತ ಅಂದ್ಕೊಂಡ್ವಿ. ಇದಾದಮೇಲೆ ಅವಳು ನನಗೆ ಹೆಲ್ಮೆಟ್ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ಲು. ಅದಕ್ಕೋಸ್ಕರ ಒಂದು ಹೆಲ್ಮೆಟ್ ಕೂಡ ಹಾಕಿದ್ವಿ. ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಈಗ 4 to 6 ಇಯರ್ಸ್ದು ನೋಡ್ತಾ ಇದ್ದಾಳೆ. ಇದು ಸ್ವಲ್ಪ ದೊಡ್ಡದಾಗಿದೆ. ಅವಳಿಗೆ ಕಾಲೆಲ್ಲ ಎಟ್ಕತ್ತೆ, ಆದರೆ ನೆಲಕ್ಕೆ ಇಡೋಕ್ಕಾಗಲ್ಲ. ಬಟ್ ಒಬ್ಬರು ಓಡ್ಸೋಕ್ಕೆ ಕಲಿಸ್ಬೇಕು. ಅದಾದಮೇಲೆ ಅವಳಿಗೆ ಪರ್ಫೆಕ್ಟಾಗಿ ಬರೋದು. ಬೈಸಿಕಲ್ ಎಲ್ಲ ಫೈನಲೈಸ್ ಮಾಡಿ ಇದನ್ನ ನಮಗೆ ಈಗ ಒಟ್ಟಿಗೆ ತೊಗೊಂಡೋಗೋಕ್ಕಾಗಲ್ಲ, ನಾಳೆ ತೊಗೊಂಡೋಗೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಸ್ವಲ್ಪ ಡ್ರೆಸ್ಸಸ್ ತೊಗೊಳ್ಳೋಣ ಅಂತ ಹೇಳಿ ಝೂಡಿಯೋಗೆ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀನಿ. ಅವರಿಬ್ಬರು ಇನ್ನೂ ಡೆಕತ್ಲಾನಲ್ಲೇ ಇನ್ನೊಂದು ಸ್ವಲ್ಪ ಥಿಂಗ್ಸ್ ತೊಗೊಂಡಿದ್ರು, ಅದನ್ನ ಬಿಲ್ಲಿಂಗ್ ಮಾಡ್ತಾಯಿದ್ರು. ನಂಗೆ ಆ್ಯಕ್ಚುಲಿ ಫೀಡಿಂಗ್ ಡ್ರೆಸ್ಸಸ್ ಬೇಕಿತ್ತು, ಅದನ್ನ ನೋಡೋಕ್ಕೋಸ್ಕರ ಬಂದೆ. ಬಟ್ ಇಲ್ಲಿ ಯಾವುದೂ ಆ ಥರ ಇರಲಿಲ್ಲ. ಅಟ್ಲೀಸ್ಟ್ ಬಟನ್ ಇರೋದಾದ್ರೂ ಯಾವ್ದಾದ್ರು ಸಿಗುತ್ತಾ ಅಂತ ನೋಡಿದೆ, ಅದು ಕೂಡ ನಂಗೆ ಸಿಗಲಿಲ್ಲ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಶಾಪ್ ಓಪನ್ ಆಗಿದೆ, ಸ್ಟೈಲ್ ಅಂತ ಹೇಳಿ. ಇಲ್ಲಿಗೂ ಕೂಡ ಬಂದ್ವಿ. ಇಲ್ಲೂ ಕೂಡ ನಾನು ಟಾಪ್ಸ್ ಎಲ್ಲ ನೋಡಿದೆ, ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಯಾಕಂದರೆ ನನಗೆ ಮೇನ್ ಆಗಿ ಬೇಕಾಗಿರೋದು ಫೀಡಿಂಗ್ ಕುರ್ತೀಸ್ ಬೇಕಾಗಿತ್ತು. ಬಟ್ ಬಟನ್ ಇರೋದೆಲ್ಲ ಇತ್ತು, ಬಟ್ ಅದು ಓಪನ್ ಮಾಡೋಕ್ಕೆಲ್ಲ ಬರ್ತಾ ಇರಲಿಲ್ಲ, ಆ ಥರ ಇತ್ತು. ಇದಾದಮೇಲೆ ಸ್ವಲ್ಪ ನನ್ನ ಮಗಳಿಗೂ ಕೂಡ ಡ್ರೆಸ್ಸಸ್ ನೋಡಿದೆ. ಅವನ ಏಜ್ಗೆ ಯಾವುದೂ ಅಷ್ಟು ಕರೆಕ್ಟಾಗಿ ನನಗೆ ಇಷ್ಟ ಆಗಲಿಲ್ಲ. ಮಗಳಿಗೂ ಅಷ್ಟೇ ನನಗೆ ಫಸ್ಟ್ ಕ್ರೈಯಲ್ಲೇ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಡಿಫ್ರೆಂಟ್ ಫ್ರಾಕ್ಸ್ ಎಲ್ಲ ಇತ್ತು. ಅವಳಿಗೆ ಈಗೀಗ ಫ್ರಾಕ್ಸೇ ತುಂಬ ಇಷ್ಟ ಆಗ್ತಾಯಿದೆ. ಬಟ್ ಈಗಾಗಲೇ ತುಂಬಾ ಫ್ರಾಕ್ಸ್ ಇದೆ. ಅವಳಿಗೆ ಗ್ರ್ಯಾಂಡ್ ಫ್ರಾಕ್ಸ್ ಅಂತೂ ತುಂಬಾ ಇಷ್ಟ ಆಗುತ್ತೆ, ಈಗ ನೆಟ್ಟೆಡ್ ಎಲ್ಲ. ಅದಕ್ಕೋಸ್ಕರ ಈಗಾಗಲೇ ಇತ್ತಲ್ಲ ಅಂತ ಅವಳಿಗೂ ಕೂಡ ನಾನು ಈಗ ಡ್ರೆಸ್ಸಸ್ ಏನೂ ತೊಗೊಳ್ಳಿಲ್ಲ. ಇದಾದಮೇಲೆ ಹಸ್ಬೆಂಡ್ ಕೂಡ ಒಂದು ಸ್ವಲ್ಪ ಶರ್ಟ್ ಮತ್ತು ಟೀ ಶರ್ಟ್ ಎಲ್ಲ ನೋಡಿದ್ರು. ಶಾಪಿಂಗ್ ಅಂತ ಬಂದಮೇಲೆ ಟೈಮ್ ಹೋಗೋದು ಗೊತ್ತೇ ಆಗೋದಿಲ್ಲ. ನಿಮಗೂ ಹಾಗೆ ಆಗುತ್ತೆ ಅಂತ ಅನ್ಕೋತೀನಿ. ನೋಡ್ತಾನೆ 9 ಗಂಟೆ ಆಗೋಯ್ತು. ಇನ್ನು ಮನೆಗೆ ಹೋಗಿ ಪಾಪಗೆ ಬೇರೆ ತಿನ್ನಿಸ್ಬೇಕು, ಅವನಿಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಬೇಗ ಹೊರಡೋಣ ಅಂತ ಹೇಳಿ ಅಂದ್ಕೊಂಡು
ಕ್ಯಾಬ್ನ ಬುಕ್ ಮಾಡಿದ್ವಿ. ಕ್ಯಾಬ್ ಬುಕ್ ಮಾಡಿಕೊಂಡು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಒನ್ ಡೇ ಹೇಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಆಫೀಸ್ ಕೆಲಸದ ಮಧ್ಯದಲ್ಲೂ ಈ ಥರ ಶಾಪಿಂಗ್ ಹೋಗೋದು ಅಂದರೆ ತುಂಬಾ ಇಷ್ಟ. ನಾವು ಮೊದಲು ಇದೇ ಥರ ಮಾಡ್ತಾಯಿದ್ವಿ. ಆಫೀಸ್ ಕೆಲಸ ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡು ಈ ಥರ ಶಾಪಿಂಗ್ ಎಲ್ಲ ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಿರುತ್ತೆ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.